ಸೊ ಪವಿತ್ರ ಗೌಡ ಪರ ವಕೀಲರು ಹೇಳ್ತಾ ಹೋದರು, ಅಂದರೆ ಕಂಪ್ಲೀಟ್ ಆಗಿ ಅಲ್ಲಿ ಏನೆಲ್ಲ ಆಯಿತು ಅನ್ನುವಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ವಿವರಿಸಿದ್ರು. ಅಂದರೆ ನೆಕ್ಸ್ಟ್ ಟ್ರಯಲ್ ಆರಂಭ ಆಗುತ್ತೆ, ನವೆಂಬರ್ 10ಕ್ಕೆ ನಿಗದಿ ಮಾಡಿದ್ದಾರೆ. ಹಾಗೆ ಆರೋಪಿಗಳು ಎಲ್ಲರೂ ಕೂಡ ನಾವು ಆರೋಪವನ್ನು ಮಾಡ್ತಾ ಇರೋದನ್ನು ಒಪ್ಕೊಳ್ಳೋದಿಲ್ಲ, ನಾವು ವಿಚಾರಣೆಯನ್ನು ಎದುರಿಸೋದಕ್ಕೆ ತಯಾರಿದ್ದೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ದರ್ಶನ್ ನೋಡೋದಕ್ಕೆ ಕಿಕ್ಕಿರಿದು ತುಂಬಿದ್ದಾರೆ, ಫ್ಯಾನ್ಸ್ ತುಂಬಿದ್ರು ಕೋರ್ಟ್ ಆವರಣದ ಬಳಿಯಲ್ಲಿ. ದರ್ಶನ್ ನೋಡಿ ಜೈಕಾರ ಹಾಕಿದ್ದಾರೆ ಅಭಿಮಾನಿಗಳೆಲ್ಲರೂ ಕೂಡ. ಕೋರ್ಟ್ ಆವರಣದಲ್ಲೇ ಡಿ ಬಾಲ್ಸ್ ಅಂತ ಹೇಳ್ಬಿಟ್ಟು ಕೂಗಾಟವನ್ನು ನಡೆಸಿದ್ದಾರೆ ದರ್ಶನ್ ಅಭಿಮಾನಿಗಳು. ದರ್ಶನ್ ಕರೆದೊಯ್ದು ಬಸ್ ಹಿಂದೆ ಫ್ಯಾನ್ಸ್ ಓಡಾಡಿದ್ದಾರೆ, ಅಭಿಮಾನಿಗಳಿಗೆ ಸಲ್ಯೂಟ್ ಹೊಡೆದಿದ್ದಾರೆ ನಟ ದರ್ಶನ್. ದರ್ಶನ್ ನೋಡೋದಕ್ಕೆ ಫ್ಯಾನ್ಸ್ ಜಮಾಯಿಸಿದ್ದಾರೆ, ಸಾಕಷ್ಟು ಜನ ಅಭಿಮಾನಿಗಳು ಜೈಕಾರವನ್ನ ಹಾಕಿದ್ದಾರೆ ದರ್ಶನ್ ಅಭಿಮಾನಿಗಳು. ಕೋರ್ಟ್ ಆವರಣದಲ್ಲೇ ಡಿ ಬಾಲ್ಸ್ ಅಂತ ಹೇಳ್ಬಿಟ್ಟು ಕೂಗಾಟವನ್ನ ನಡೆಸಿದ್ದಾರೆ. ದರ್ಶನ್ ಕರೆದೊಯ್ದ ಬಸ್ ಹಿಂದೆಯೇ ಓಡಾಡಿದ್ದಾರೆ ದರ್ಶನ್ ಅಭಿಮಾನಿಗಳು. ಸೊ ಜೈಕಾರವನ್ನು ಕೂಡ ಕೂಗಿದ್ದಾರೆ ದರ್ಶನ್ ಅಭಿಮಾನಿಗಳು, ಕಿಕ್ಕಿರಿದು ಸೇರಿದ್ದಾರೆ ಜನ. ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ದರ್ಶನ್ ಅಭಿಮಾನಿಗಳು ಕೋರ್ಟ್ ಆವರಣದಲ್ಲಿ ಜಮಾಯಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅಭಿಮಾನಿಗಳು ಜಮಾಯಿಸಿದ್ದಾರೆ ಅಂತ ಹೇಳ್ಬಿಟ್ಟು. ತಳ್ಳಾಟ ನೂಕಾಟ ಕೂಡ ನಡೀತಾ ಇದೆ. ಪವಿತ್ರ ಗೌಡ ವೈಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ದರ್ಶನ್ ಪವಿತ್ರ ಗೌಡ ಇಲ್ಲೇ ಮುಖಾಮುಖಿ ಆಗಿದ್ದಾರೆ ಕೂಡ. ದರ್ಶನ್ ಹಿಂದೆನೇ ಪವಿತ್ರ ಗೌಡ ಬಂದು ಹಿಂಬದಿಯಿಂದ ಬಂದು ಸೈಡಿಂದ ತಮ್ಮ ವಾಹನವನ್ನು ಹತ್ತಿದ್ದಾರೆ. ಹಾಗೆ 3 ತಿಂಗಳ ಬಳಿಕ ಮುಖಾಮುಖಿ ಆಗಿರುವುದು ದರ್ಶನ್ ಪವಿತ್ರ ಗೌಡ ಇಬ್ಬರು ಕೂಡ. ಸೊ ಸಾಕಷ್ಟು ಜನ ಅಭಿಮಾನಿಗಳು, ಪೊಲೀಸರ ಬಿಗಿ ಬಂದೋಬಸ್ತ್ ಭದ್ರತೆ ಇದ್ರೂ ಕೂಡ ಅಭಿಮಾನಿಗಳು ಕೂಗಾಟ, ದರ್ಶನ್ ದರ್ಶನ್ ಅಂತ ಹೇಳ್ಬಿಟ್ಟು ದರ್ಶನ್ನ ಫ್ಯಾನ್ಸ್ ಜೈಕಾರವನ್ನು ಹಾಕ್ತಾ ಇರೋದು ಎಲ್ಲದನ್ನೂ ಕೂಡ ಗಮನಿಸ್ತಾ ಇದ್ದೀವಿ. ಹಾಗೆ ಅಭಿಮಾನಿಗಳ ಕೂಗಿಗೆ, ಅವರ ಜೈಕಾರಕ್ಕೆ ದರ್ಶನ್ ಸಲ್ಯೂಟ್ ಹೊಡೆದಿದ್ದಾರೆ. ನೋಡ್ತಾ ಇರ್ಬೋದು, ಕೈ ಎತ್ತಿ ಸಲ್ಯೂಟ್ ಹೊಡೆದು ನಂತರ ವಾಹನವನ್ನು ಹತ್ತೋದಕ್ಕೆ ಮುಂದಾಗಿದ್ದಾರೆ ದರ್ಶನ್. ಹಾಗೆ ದರ್ಶನ್ ಕರೆದೊಯ್ದ ಬಸ್ ಹಿಂದೆನೇ ಫ್ಯಾನ್ಸ್ ಓಡಾಟವನ್ನು ನಡೆಸಿದ್ದಾರೆ. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಆ ವಾಹನದ ಹಿಂದೆನೇ ಫ್ಯಾನ್ಸ್ಗಳು ಕೂಡ ಓಡಾಡೋದಕ್ಕೆ ಮುಂದಾಗಿದ್ದಾರೆ. ದರ್ಶನ್ ಮತ್ತೆ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರವಾಗಿ ಕೊಲೆ ಆರೋಪಿ ದರ್ಶನ್ಗೆ 3 ತಿಂಗಳ ಬಳಿಕ ಮನೆಯೂಟ ಸಿಕ್ಕಿದೆ. ದರ್ಶನ್ಗೆ ಮನೆಯೂಟವನ್ನ ಪರಿಶೀಲನೆ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು ಜಡ್ಜ್ ಹೇಳಿದ್ದಾರೆ. ಆರೋಪಿ ದರ್ಶನ್ಗೆ 3 ತಿಂಗಳ ಬಳಿಕ ಮನೆಯೂಟ ಸಿಕ್ಕಿರುವಂಥದ್ದು. ಹೀಗಾಗಿ ನಟ ದರ್ಶನ್ಗೆ ಮನೆಯೂಟ ಕೊಡಿ ಅಂತ ಹೇಳ್ಬಿಟ್ಟು ಜಡ್ಜ್ ಹೇಳಿದ್ದಾರೆ. ಅಂದರೆ ತಿರ್ಗಾ ಅವರು ಜೈಲಿಗೆ ವಾಪಸ್ ಆಗುವಂತಹ ಹೊತ್ತಲ್ಲಿ ಈಗ ಆಲ್ರೆಡಿ ಕ್ಯಾಂಟೀನ್ ಕ್ಲೋಸ್ ಆಗಿರುತ್ತೆ ಜೈಲ್ದು. ಸೊ ಹಾಗಾಗಿ ಮನೆಯೂಟವನ್ನು ಸವಿಯೋದಕ್ಕೆ ದರ್ಶನ್ಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಕೊಲೆ ಆರೋಪಿ ದರ್ಶನ್ಗೆ 3 ತಿಂಗಳ ಬಳಿಕ ಮನೆಯೂಟ ಸಿಕ್ಕಿದೆ. ಜಡ್ಜ್ ಊಟವನ್ನು ಪರಿಶೀಲನೆ ಮಾಡಿ ಕೊಡಿ ಅಂತ ಹೇಳಿಬಿಟ್ಟು ಜಡ್ಜ್ ಹೇಳಿರುವಂಥದ್ದು. 3 ತಿಂಗಳ ಬಳಿಕ ದರ್ಶನ್ಗೆ ಮನೆಯೂಟ ತಿನ್ನುವಂತಹ ಭಾಗ್ಯ ಸಿಕ್ಕಿದೆ. ಜಡ್ಜ್ ಊಟವನ್ನು ಪರಿಶೀಲನೆ ಮಾಡಿ ಕೊಡಿ ಅಂತ ಕೂಡ ಹೇಳಿದ್ದಾರೆ. ದರ್ಶನ್ ಮತ್ತೆ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರವಾಗಿ ಈಗ 2 ತಿಂಗಳ ಬಳಿಕ ಪವಿತ್ರ ಗೌಡ ಹಾಗೆ ದರ್ಶನ್ ಮುಖಾಮುಖಿ ಆಗಿರುವಂಥದ್ದು. ಜಡ್ಜ್ ಮುಂದೆ ಹಾಜರಾಗಿದ್ದಾಗ ಪವಿತ್ರ ಹಿಂದೆ ನಿಂತಿರ್ತಾರೆ ದಾಸ.
ಆ ಸಂದರ್ಭದಲ್ಲಿ ಮುಂದೆ ಬರುವಂತೆ ಆರೋಪಿ ಪವಿತ್ರ ಗೌಡ ಕರೆದಿರ್ತಾರೆ. 2 ತಿಂಗಳ ಬಳಿಕ ನಟ ದರ್ಶನ್ ಪವಿತ್ರ ಗೌಡ ಮುಖಾಮುಖಿ ಆಗಿರುವಂತಹ ದರ್ಶನ್ ಮಾತನಾಡಿಸೋದಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ. ಪವಿತ್ರ ಗೌಡ ಜಾಮೀನು ರದ್ದಾದ ಬಳಿಕ ಮೊದಲ ಬಾರಿಗೆ ನೇರ ಭೇಟಿಯಾಗಿದ್ದಾರೆ ದಚ್ಚು ಹಾಗೆ ಪವಿ. ದರ್ಶನ್ ಮತ್ತೆ ಗ್ಯಾಂಗ್ನಿಂದ ಇದೀಗ ಕಾಮಾಕ್ಷಿಪಾಳ್ಯ ಪೊಲೀಸರು ಎಲ್ಲರೂ ಕೂಡ ಆರೋಪಿಗಳನ್ನ ವಾಪಸ್ ಕರೆದುಕೊಂಡು ಹೋಗ್ತಾ ಇದ್ದಾರೆ. 3 ತಿಂಗಳ ಬಳಿಕ ಜಡ್ಜ್ ಮುಂದೆ ಹಾಜರಾಗಿರುವಂಥದ್ದು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, 3 ತಿಂಗಳ ಬಳಿಕ ದರ್ಶನ್ ಹಾಗೆ ಪವಿತ್ರ ಗೌಡ ಮುಖಾಮುಖಿ ಆಗ್ತಾ ಇದ್ದಾರೆ. ಹಾಗೆ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಪವಿತ್ರ ಗೌಡ ಅಂತ ಕೂಡ ಹೇಳಲಾಗ್ತಾ ಇದೆ. ಏನೋ ಕನ್ಸನ್ನೆ ಮಾಡಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗೆ ಫ್ಯಾನ್ಸ್ಗಳು ಕೂಡ ಅಭಿಮಾನಿಗಳ ಸಾಗರ ದರ್ಶನ್ ಅವ್ರನ್ನ ನೋಡ್ಬಿಟ್ಟು ಜೈಕಾರ ಕೂಡ ಹಾಕತ್ತೆ, ಸಲ್ಯೂಟ್ ಹೊಡಿತಾರೆ. ಒಂದು ರೀತಿಯಾಗಿ ನಗತಲೆ ಕೋರ್ಟಿಂದ ಆಚೆ ಬರ್ತಾರೆ. ತಮ್ಮ ಮೇಲೆ ಇರುವಂತಹ ಯಾವ ಆರೋಪಗಳನ್ನು ಕೂಡ ಆರೋಪಿಗಳು ಯಾರು ಕೂಡ ಒಪ್ಕೊಂಡಿರಲ್ಲ, ನಾವು ವಿಚಾರಣೆನ ಎದುರಿಸೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾರೆ. ಸೊ ಓವರ್ ಆಲ್ ಆಗಿ ಅಲ್ಲಿ ಏನೆಲ್ಲ ಆಯ್ತು ಕೋರ್ಟ್ ಒಳಗಡೆ? ಏನೋ ಇವತ್ತು ದರ್ಶನ್ ಅಂದ್ರೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳನ್ನ ಖುದ್ದು ಹಾಜರುಪಡಿಸುವಂತೆ ಕೋರ್ಟ್ ತನಿಖಾಧಿಕಾರಿಗಳ ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ ಇವತ್ತು ಮಧ್ಯಾಹ್ನ ಸುಮಾರು 2 ಗಂಟೆ 2:30 ಸಮಯಕ್ಕೆ ಪರಪ್ಪನ ಅಗ್ರಹಾರದಿಂದ ಆರೋಪಿಗಳನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ಬಿಗಿ ಭದ್ರತೆಯಲ್ಲಿ ಕರ್ಕೊಂಡ್ಬಂದು ಜಡ್ಜ್ ಮುಂದೆ ಹಾಜರುಪಡಿಸಿದ್ರು. ಈ ವೇಳೆ ಕೆಲವೊಂದಷ್ಟು ಕಾಲ ಕೋರ್ಟ್ ಆವರಣದಲ್ಲಿ ಮತ್ತೆ ಕೋರ್ಟ್ ಹಾಲಲ್ಲಿ ಒಂದಷ್ಟು ಗೊಂದಲಗಳು ಉಂಟಾಗಿತ್ತು. ಯಾಕಂದ್ರೆ ಹೆಚ್ಚು ಜನ ವಕೀಲರು ಸಹ ಸೇರ್ಕೊಂಡಿದ್ರು ದರ್ಶನ್ ಅವರು ನೋಡ್ಬೇಕಂತ ಹೇಳ್ಬಿಟ್ಟು. ಮತ್ತೆ ಜಡ್ಜ್ ಸಹ ವಕೀಲರಿಗೆ ಮನವಿಯನ್ನ ಮಾಡ್ಕೊಂಡಿದ್ರು. 17 ಆರೋಪಿಗಳನ್ನ ಕೋರ್ಟ್ಗೆ ಕರ್ಕೊಬರಕಾದ್ರು ಅವಕಾಶ ಮಾಡ್ಕೊಡ್ಬೇಕು, ಇಲ್ಲಾಂದ್ರೆ ನಾನು ವಿಚಾರಣೆಯನ್ನು ಮುಂದೂಡ್ತೀನಿ ಅಂತ ಹೇಳ್ಬಿಟ್ಟು ಜಡ್ಜ್ ಸಹ ಒಂದು ರೀತಿ ಗರಂ ಆಗಿದ್ರು. ಸೊ ಈ ವೇಳೆ ಒಂದಷ್ಟು ಜನ ವಕೀಲರು ಹೊರಗಡೆ ಹೋಗಿದ್ರು. ಆನಂತರ ಆರೋಪಿಗಳನ್ನ ಎಲ್ಲರನ್ನೂ ಸಹ ಕೋರ್ಟ್ ಹಾಲ್ ಒಳಗಡೆ ಕರ್ಕೊಂಡ್ಬಂದು ನಿಲ್ಲಿಸಿದ್ರು. ನಂತರ ಜಡ್ಜ್ ಸಹ ಒಂದು ಕೇಳಿದ್ರು, ಈಗ ನಾನು ಆರೋಪವನ್ನು ಒಪ್ಪಿದ್ರೆ ನಿಮ್ಮ ಮೇಲೆ ಇರುವಂತಹ ಆರೋಪವನ್ನ ಅದನ್ನ ನೀವು ಒಪ್ಕೊಳ್ಳೋದಾಗಿದ್ರೆ ಒಪ್ಕೊಳ್ಬಹುದು, ಅಥವಾ ನೀವು ನಿಮ್ಮ ಏನಿದೆ ನಿಮ್ಮ ಉತ್ತರ ಏನಿದೆ ಅದನ್ನ ಕೊಡ್ಬೋದು ಅಂತ ಜಡ್ಜ್ ಹೇಳಿದ್ರು. ಈ ವೇಳೆ ಒಂದಷ್ಟು 2 ನಿಮಿಷಗಳ ಕಾಲ ಜಡ್ಜ್ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದಿರುವಂತದ್ದು ಮತ್ತಿರ್ಬೋದು, ಮತ್ತೆ ಪವಿತ್ರ ಗೌಡ ರೀತಿ ಪವನ್ ಚಾಟ್ ಮಾಡಿರುವಂತದ್ದಿರ್ಬೋದು, ಮತ್ತೆ ದರ್ಶನ್ ಅವರು ರೇಣುಕಾಸ್ವಾಮಿಯ ಪ್ಯಾಂಟ್ ಅನ್ನ ಬಿಚ್ಚಿ ಒಂದು ಹಲ್ಲೆ ಮಾಡಿ ಮರಣಾಂತಿಕವಾಗಿ ಮತ್ತೆ ಮರದ ದಿಂಬಿನಿಂದ ಹೊಡೆದಿರುವಂತಿರುವುದೇ ಇರ್ಬೋದು, ಮತ್ತೆ ಕೆಲವೊಂದಷ್ಟು ಮೆಡಿಕಲ್ ರಿಪೋರ್ಟ್ಸ್ ನ ಸುಳ್ಳು ಅಂತ ಪ್ರೂವ್ ಮಾಡಕ್ಕೆ ಹೇಳಿಕೆ ಕೊಟ್ಟಿರುವಂತದ್ದು ಇರ್ಬೋದು. ಸೊ ಈ ರೀತಿ ಎಲ್ಲಾ ಮಾಹಿತಿಗಳನ್ನು ಸಹ ಅವರು ಜಡ್ಜ್ ಓದ್ತಾ ಇದ್ರು. ಸೊ ಆ ಒಂದು ಸಂದರ್ಭದಲ್ಲಿ ಓದ ಆದ ನಂತರ ಜಡ್ಜ್ ಅವರು ಕೇಳಿದ್ರು, ಈ ಒಂದು ಆರೋಪ ನಿಮ್ಮ ಮೇಲೆ ಇದೆ, 17 ಜನ ಆರೋಪಿಗಳ ಮೇಲೆ, ನೀವು ಇದನ್ನ ಒಪ್ಕೊಂತೀರಾ ಅಥವಾ ಯಾಕೆ ಏನ್ ಮಾಡ್ತೀರಾ ಅಂತ ಕೇಳಿದ್ರು. ಇದನ್ನ ಎಲ್ಲಾ ಆರೋಪಿಗಳು ಸುಳ್ಳು ಅಂತ ಹೇಳಿದ್ರು. ಆ ನಂತರ ಚಾರ್ಜ್ ಫ್ರೇಮ್ಗೆ ನಿಗದಿ ಮಾಡಿದ್ರು. ಚಾರ್ಜ್ ಫ್ರೇಮ್ ದಿನಾಂಕ ನಿಗದಿ ಆದ ನಂತರ ವಿಚಾರಣೆಯನ್ನು ನವೆಂಬರ್ 10ಕ್ಕೆ ಮುಂದೂಡಿಕೆ ಮಾಡಿರುವಂತದ್ದು. ಮತ್ತೆ ಈಗ ಸಾಕ್ಷಿಗಳನ್ನ FTP ಅನ್ನ ಫಿಕ್ಸಿಂಗ್ ಟ್ರಯಲ್ ಅಂತ ಏನಿರುತ್ತೆ, ಮತ್ತೆ ಅದನ್ನ ಫಿಕ್ಸ್ ಮಾಡ್ಬೇಕಾಗುತ್ತೆ. ಆನಂತರ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಟ್ರಯಲ್ ಸ್ಟಾರ್ಟ್ ಆದ ನಂತರ ಏನಂದ್ರೆ ಈಗ ಆರೋಪಿಗಳು ಪೊಲೀಸರು ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂತಹ ವಿಟ್ನೆಸ್ ಗಳಿರ್ಬೋದು, ಮತ್ತೆ ಸಾಕ್ಷಿಗಳಿರ್ಬೋದು. ಸೊ ಎಲ್ಲರನ್ನು ಸಹ ಪೊಲೀಸರು ಹಾಜರುಪಡಿಸಬೇಕಾಗುತ್ತೆ. ಸಮನ್ಸ್ ಜಾರಿ ಮಾಡ್ಬೇಕಾಗುತ್ತೆ. ಅಂದ್ರೆ ಸಾಕ್ಷಿಗಳು ಯಾರು ಇರ್ತಾರೆ ಅವ್ರಿಗೆಲ್ಲ ಸಹ ಕೋರ್ಟ್ ನಿಂದ ಸಮನ್ಸ್ ಜಾರಿ ಆಗುತ್ತೆ. ಸಮನ್ಸ್ ಜಾರಿ ಆದ ನಂತರ ಎಲ್ಲರೂ ಸಹ ಬಂದು ಅವತ್ತು ದಿನಾಂಕದಂದು ಬಂದ್ಬಿಟ್ಟು ಅವರು ಒಂದು ಸಾಕ್ಷಿಗಳನ್ನ ನೋಡಬೇಕಾಗುತ್ತೆ. ಸೊ ಈಗ ಇವತ್ತು ಮಹತ್ವ ದಿನ ಆಗಿತ್ತು ದರ್ಶನ್ ಆಗಿ. ಸೊ ಎಲ್ಲ ಒಂದು ಈ ಕೇಸ್ ನಲ್ಲಿ ಚಾರ್ಜ್ ಫೇಮಸ್ ಆಗತ್ತಾ ಇಲ್ವಾ ಅಂತ ಅನ್ಕೊಂಡಿದ್ರು. ಮತ್ತೆ ಯಾಕಂದ್ರೆ ವಕೀಲರು ಸಹ ಕಳೆದ 2 ತಿಂಗಳಿಂದ ತಡ ಮಾಡ್ತಾ ಇದ್ರು, ಬೇರೆ ಅಪ್ಲಿಕೇಶನ್ ಗಳನ್ನ ಹಾಕೊಳ್ತಾ ಇದ್ರು, ಮತ್ತೆ ತಡ ಮಾಡಕ್ಕೆ ಎಲ್ಲ ಮಾಡ್ತಾ ಇದ್ರು. ಆದ್ರೆ ಕೋರ್ಟ್ ಸಹ 1-2-3 ಬಾರಿ ವಾರ್ನಿಂಗ್ ಅನ್ನ ಕೊಟ್ಟಿತ್ತು ಎಲ್ಲ ಆರೋಪಿಗಳು, ನಿಮ್ದು ಏನೇ ಇದ್ರು ಇಷ್ಟು ದಿನದ ಒಳಗಡೆ ಮುಗಿಸ್ಕೋಬೇಕು, ಬೇರೆ ಅಪ್ಲಿಕೇಶನ್ಸ್ ಏನೇ ಇದ್ರು ಅಂತ ಹೇಳ್ಬಿಟ್ಟು. ಹಾಗಾಗಿ ಮೊನ್ನೆ ದಿನಾಂಕವನ್ನ ಫಿಕ್ಸ್ ಮಾಡಿತ್ತು. ಸೊ ಟ್ರಯಲ್ಗೆ ದಿನಾಂಕ ಫಿಕ್ಸ್ ಯಾವ ರೀತಿ ಅಂತ ಅರ್ಜಿಗಳು ಹಾಕುವುದಕ್ಕೆ ಅವಕಾಶ ಇರಲ್ಲ. ಯಾಕಂದ್ರೆ ಚಾರ್ಜ್ ಫಿಕ್ಸ್ ಮುನ್ನವೇ ಏನೇ ಇದ್ರು ಸಮಸ್ಯೆಗಳಿರ್ಬೋದು, ಮತ್ತೆ ಏನಿದ್ರು ನೀವು ಹಾಕೋಬಹುದು ಅಂತ ಹೇಳಿದ್ದು ಟೈಮ್ ಸಹ ಕೊಟ್ಟಿತ್ತು. ಸೊ ಹಾಗಾಗಿ ಚಾರ್ಜ್ ಫ್ರೇಮ್ಗೆ ಮೊನ್ನೆ ದಿನಾಂಕ ಫಿಕ್ಸ್ ಮಾಡಿತ್ತು ನವೆಂಬರ್ 31ರಂದು. ಆದ್ರೆ ಈಗ ಸದ್ಯಕ್ಕೆ ನವೆಂಬರ್ 10ಕ್ಕೆ ಈಗ ಚಾರ್ಜ್ ಟ್ರಯಲ್ ಸ್ಟಾರ್ಟ್ ಆಗುವಂತದ್ದು. ಸೊ ಆ ಸಂದರ್ಭದಲ್ಲಿ ಈಗ 10 ದಿನ ಈಗ 7 ದಿನಗಳ ಕಾಲಾವಕಾಶ ಇದೆ. ಸೊ ಈ 7 ದಿನಗಳ ಕಾಲಾವಕಾಶದ ಒಳಗೆ ಪೊಲೀಸರು ಸಹ ಒಂದಷ್ಟು ಸಾಕ್ಷಿಗಳ ಹೆಸರನ್ನ ಕೊಡ್ಬೇಕಾಗುತ್ತೆ ಕೋರ್ಟ್ಗೆ. ಆ ಕೋರ್ಟ್ ಸಾಕ್ಷಿಗಳನ್ನು ಕೊಟ್ಟ ನಂತರ ಕೋರ್ಟ್ ಇಂದ ಯಾರು ಸಾಕ್ಷಿಗಳಿರುತ್ತೆ ಸೊ ಅವ್ರಿಗೆಲ್ಲೂ ಸಹ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿ ದಿನದಂದು ಬಂದು ಕೋರ್ಟ್ಗೆ ನೀವು ಸಾಕ್ಷಿ ಹೇಳ್ಬೇಕು ಇಂತಹ ಪ್ರಕರಣದಲ್ಲಿ ಅಂತ ಹೇಳ್ಬಿಟ್ಟು ಕೋರ್ಟ್ ಎಲ್ಲರಿಗೂ ಸಹ ನೋಟಿಸ್ ಅನ್ನ ಕೊಡುತ್ತೆ. ಸೊ ಅದನ್ನ ಪ್ರತಿದಿನ ನಡೆಯುತ್ತೆ ಅಥವಾ ಒಂದು ವಾರದಲ್ಲಿ 7 ದಿನ ನಡೆಯುತ್ತೆ ಅಥವಾ ಪ್ರತಿದಿನ ನಡೆಯುತ್ತಾ ಏನು ಅನ್ನೋದ್ರ ಬಗ್ಗೆ ಮುಂದಿನ ವಿಚಾರಣೆಯಲ್ಲಿ ಗೊತ್ತಾಗುವಂತದ್ದು ರೋಜಾ.
ಆಲ್ ರೈಟ್ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಅರುಣ್.